ನೀವು ಬರಬೇಕಂದ್ರೆ ಬರ್ತೀನಿ ನನ್ನ ಮೇಲೆ ಅಲ್ಲಿ. ನಮಸ್ಕಾರ ಸ್ನೇಹಿತರೆ, ನಾನಿವಾಗ ದೊಡ್ಡಬಳ್ಳಾಪುರದಿಂದ ಚಿಕ್ಕಬಳ್ಳಾಪುರ ಹೋಗೋ ರಸ್ತೆಯಲ್ಲಿದ್ದೀನಿ. ನೋಡಿ, ನಮಗೆ ಎದುರುಗಡೆ ಏನು ಕಾಣಿಸ್ತಾ ಇದೆ ಆ ಬೆಟ್ಟ ಬಂದು ನಂದಿ ಬೆಟ್ಟ. ನಂದಿ ಹಿಲ್ಸಿಗೆ ಯಾರ್ಯಾರು ವಿಸಿಟ್ ಮಾಡಿದಾರೋ ಅವ್ರಿಗೆಲ್ಲ ತುಂಬ ಒಳ್ಳೆ ಖುಷಿಯಾಗಿರುತ್ತೆ ಇವತ್ತು ಈ ವೆದರಲ್ಲಿ. ಇಲ್ಲಿಂದ ಕೇವಲ 10 ಕಿಲೋಮೀಟ್ರ್ ಅಷ್ಟೇ ಇದೆ ನಂದಿ ಬೆಟ್ಟ. ಆದರೆ ನಾನು ಇವತ್ತು ನಂದಿ ಬೆಟ್ಟಕ್ಕೆ ಹೋಗ್ತಾ ಇಲ್ಲ. ಡಿಸೈನ್ ಮಾಡಿಸಿರೋ ಥರ ಇದೆ ಇವತ್ತು ಸ್ಕೈನ. ಹಿಂಗೇ ಬೇಕು ನಮಗೆ ನೋಡೋದಕ್ಕೆ, ಇದೇ ಥರ ಇರಬೇಕು ಸ್ಕೈ ಅನ್ನೋ ಥರ ಇದೆ ಎಷ್ಟು. ಓಕೆ, ನಮಸ್ಕಾರ ಸ್ನೇಹಿತರೆ. ನಾವಿವಾಗ ಫಾಲ್ಸ್ ರೋಡಲ್ಲಿದ್ದೀವಿ. ಸೊ ನಡ್ಕೊಂಡು ಹೋಗ್ಬೇಕು, ಗಾಡಿ ಬರೋಲ್ಲ ಇಲ್ಲಿಗೆ. ತುಂಬ ರೋಡ್ ಅಧ್ವಾನ ಆಗಿಬಿಟ್ಟಿದೆ. ಮೊದಲೆಲ್ಲ ಬರ್ತಾಯಿತ್ತು ಅನಿಸುತ್ತೆ, ಇವಾಗಂತೂ ಸಾಧ್ಯನೇ ಇಲ್ಲ ಗಾಡಿ ಬರೋದಕ್ಕೆ. ನಾವು ಆ್ಯಕ್ಚುಲಾಗಿ ಗಾಡಿನ ಅಲ್ಲಿ ಹಿಂದೆ ನಿಲ್ಲಿಸ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಮುಂದೆ ಹೋಗ್ತಾ ಇರೋದು. ಇಲ್ಲಿಂದ ಸುಮಾರು ಇನ್ನೊಂದು 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಅಷ್ಟು ನಡಿಬೇಕಂತೆ ಫಾಲ್ಸ್ನ ರೀಚ್ ಆಗೋದಕ್ಕೆ. ಬಟ್ ನಡೆಯೋದಕ್ಕೆ ಮಾತ್ರ ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿದೆ. ಆ ಕಡೆ ಈ ಕಡೆ ಎಲ್ಲ ಒಳ್ಳೆ ಉಲ್ಲಾಸರಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಉಲ್ಲಾಸರು, ಅದ್ಭುತವಾದಂಥ ಉಲ್ಲಾಸರಿದೆ. ಗ್ರೀನ್ರಿ ಮಾತ್ರ ಅದ್ಭುತವಾಗಿದೆ. ಟೈಮ್ ಬೇರೆ ಆಗ್ತಾ ಇದೆ. ಇಟ್ಸ್ ಆಲ್ಮೋಸ್ಟ್ 5:15, 5 ಕಾಲ ಆಗೋಗ್ಬಿಟ್ಟಿದೆ ಟೈಮು. ಇನ್ನೊಂದು 10ರಿಂದ 15 ನಿಮಿಷ ಅಷ್ಟರಲ್ಲಿ ನಾನು ರೀಚ್ ಆಗ್ತೀನಿ. ನೋಡೋಣ ಎಷ್ಟು ಲೈಟಿಂಗ್ ಇರುತ್ತೋ ಆದಷ್ಟು ತೊಗೊಂಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ನೋಡೋಣ ಬನ್ನಿ ಫಾಲ್ಸ್ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಸ್ಟ್ರೇಟಾಗಿ ನೋಡಿ ಹಿಂಗಿದೆ ವ್ಯೂ ನೋಡೋದಕ್ಕೆ. ಅಲ್ಲಿ ಮುಂದೆಗಡೆ ಅಂಕಲ್ ನೋಡಿದ್ರೆ ಎದುರಿಸ್ಬಿಟ್ಟು ಕಳಿಸಿದ್ದಾರೆ. ಇಲ್ಲಿ ಫಾಕ್ಸ್ ಅಂದರೆ ನರಿಗಳು ಅವೆಲ್ಲ ಓಡಾಡ್ತಾ ಇರ್ತಾವಪ್ಪ, ಒಬ್ಬನೇ ಹೋಗ್ತಾ ಇದೆಯಾ, ಹುಷಾರಾಗಿ ಹೋಗು, ಒಬ್ಬನೇ ಬಂದಿದ್ಯಾ ಅಂತ ಅವ್ರು ಫುಲ್ಲು ಶಾಕ್ ಆಗಿ ಆಶ್ಚರ್ಯವಾಗಿ ಕೇಳ್ತಾ ಇದ್ದಾರೆ. ಯಾಕೆ ಅಂಕಲ್ ಒಬ್ಬನೇ ಬಂದರೆ ಏನಾಯಿತು ಅಂದರೆ, ಇಲ್ಲ ಹಂಗೆ ಇಲ್ಲಿ ಎಲ್ಲ ಡೀಪ್ ಫಾರೆಸ್ಟು ನದಿ ಇದೆಲ್ಲ ಇರುತ್ತೆ, ನಿಮಗೆ ನರಿಗಳೆಲ್ಲ ಇರುತ್ತೆ, ನೋಡ್ಕೊಂಡು ಹುಷಾರಾಗಿ ಹೋಗಿ ಅಂತ ಹೇಳಿದ್ರು. ಓಕೆ ಅಂತೇಳಿ ಬರ್ತಾಯಿದ್ದೀನಿ. ಇದ್ದಾರಂತೆ ಆಲ್ರೆಡಿ ತುಂಬ ಜನ ಇದ್ದಾರೆ, ಹೋಗಿ ಏನು ಪರವಾಗಿಲ್ಲ ಇದ್ದಾರೆ ಜನ ಅಲ್ಲಿ ಅಂತ ಹೇಳಿದ್ದಾರೆ. ಸೊ ಆನ್ ದ ವೇನಲ್ಲಂತೂ ನನಗೆ ಇಲ್ಲಿವರೆಗೂ ಒಬ್ಬರು ಕೂಡ ಸಿಕ್ಕಿಲ್ಲ. ಸುಮಾರು ದೂರ ನಡ್ಕೊಂಡ್ಬರ್ತೀನಿ. ಯಾರೋ ಮಾತಾಡ್ತಾರೋ ವಾಯ್ಸ್ ಕೇಳಿಸ್ತೀನಿ. ಬೆಂಗಳೂರಿಂದ ಹೊರಗಡೆ ಬಂದವ್ರಿಗಂತೂ ಅದ್ಭುತವಾಗಿ ಕಣ್ಣಿಗೆ ಹಬ್ಬ ಆಗ್ತಾ ಇದೆ. ಗ್ರೀನ್ರಿನಲ್ಲಿ ಮಾತ್ರ ಅದ್ಭುತವಾದಂಥ ಗ್ರೀನ್ರಿ. ನೋಡೋಣ ಮುಂದೆ ಫಾಲ್ಸು ಎಷ್ಟು ದೂರ ಇದೆ ಅಂತ ಹೇಳ್ಬಿಟ್ಟು ನೋಡೋಣ. ಫಾಲ್ಸ್ ಹತ್ರ ಹೋಗ್ಬಿಟ್ಟು ನಿಮಗೆ ಅಪ್ಡೇಟ್ಸ್ ಕೊಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಅಷ್ಟರೊಳಗಡೆ ಯಾರ್ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ನಮ್ಮ ಫೇಸ್ಬುಕ್ನ ಪೇಜ್ನ ಫಾಲೋ ಮಾಡಿ. ಅಂತೂ ಇಂತೂ ಫಾಲ್ಸ್ ಹತ್ರ ಬಂದು ನಾನು ಬಂದಿದ್ದ ರೀತಿ ನೋಡಿ ನಾವು ಖಂಡಿತ ಫಾಲ್ಸ್ಗೆ ಹೋಗ್ತಾ ಇದ್ದೀವ ಅನ್ನೋ ಅಷ್ಟು ಡೌಟ್ ಆಗಿಬಿಟ್ಟಿತ್ತು ನನಗೆ. ಆ ರೀತಿಯಲ್ಲಿ ಬಂದು ನೋಡಿ, ಇದು ಫಾಲ್ಸ್ನ ಟಾಪ್ ವ್ಯೂವು ಮೇಲ್ಗಡೆಯಿಂದ ನೋಡಿ. ಫಾಲ್ಸ್ ಈ ಥರ ಕಾಣುತ್ತೆ ನೋಡಿ. ಇದು ಫಾಲ್ಸು ಈ ಕಡೆಯಿಂದ ಹೀಗೆ ಬರುತ್ತೆ ನೀರಿದು, ಹಿಂಗೆ ಫ್ಲೋ ಆಗ್ತಾ ಇದೆ. ಅಲ್ಲಿ ದೂರದಲ್ಲಿ ಒಂದು ಫ್ಲೋ ಬರ್ತಾ ಇದೆ, ಎರಡು ಸೇರಿ ಮತ್ತೆ ಹಿಂಗೆ ಹರ್ಕೊಂಡು ಹೋಗುತ್ತೆ. ಸೊ ಇದು ಫಾಲ್ಸ್ ತುಂಬ ಎತ್ತರನೇ ಇದೆ, ತುಂಬ ಅಂದರೆ ತುಂಬಾ ಎತ್ತರದಲ್ಲಿದೆ. ಮತ್ತು ಇದು ಬೆಂಗಳೂರಿನ ಸರಿಸುಮಾರು 40ರಿಂದ 50 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇಷ್ಟು ಒಳ್ಳೆ ಫಾಲ್ಸ್ ಇದೆ ಅಂದರೆ ನಂಬೋದಕ್ಕೆ ಸಾಧ್ಯನೇ ಆಗ್ತಾಯಿಲ್ಲ. ಅಷ್ಟು ಒಳ್ಳೆ ಫಾಲ್ಸ್ ಇದೆ ಇದು. ವಾವ್, ಮೋಸ್ಟ್ ಬ್ಯೂಟಿಫುಲ್ ಆಗಿದೆ. ಎಷ್ಟು ಎತ್ತರದಿಂದ ಬೀಳ್ತಾ ಇದೆ ಅಂದರೆ ನೀರು ಮಾತ್ರ ತುಂಬ ಅಂದರೆ ತುಂಬಾ ಎತ್ತರವಾಗಿದೆ. ಕೆಳಗಡೆ ಹೋಗಬೇಕು ನಾನೀಗ ಸದ್ಯಕ್ಕೆ ಮೇಲ್ಗಡೆಯಿಂದ ನಿಮಗೆ ವ್ಯೂ ತೋರಿಸ್ತಾ ಇದ್ದೀನಿ. ಈ ಮೇಲ್ಗಡೆಯಿಂದ ಬಂದರೆ ಈಗ ಸ್ವಲ್ಪ ನೀರು ಕಡಿಮೆ ಆಗಿರೋದಿದೆ, ಮಳೆ ಕಡಿಮೆ ಆಗಿರೋದ್ರಿಂದ ನೋಡಿ ಮೇಲ್ಗಡೆಯಿಂದ ಮೇಲ್ಗಡೆಯಿಂದನೇ ವ್ಯೂ ಅದ್ಭುತವಾಗಿದೆ. ಕೆಳಗಡೆ ಒಂದು ನಿಂತ್ಕೊಂಡ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಅದು ಇದು ಮೇಲ್ಗಡೆಯಿಂದ ವ್ಯೂ ನೋಡ್ತಾ ಇದ್ದೀರಲ್ಲ,
ವ್ಯೂ ಹೇಗೆ ಕಾಣಿಸ್ತಾ ಇದೆ ಫಾಲ್ಸು. ಮೇಲ್ಗಡೆಯಿಂದ ಫಾಲ್ಸು ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ. ಈಗ ನಾನು ಆ ಕಡೆಯಿಂದ ಹಾಗೆ ಬರಬೇಕು. ಈಗ ಬರಬೇಕಂದ್ರೆ ಬರ್ತೀನಿ ನನ್ನ ಮೇಲೆ ಈಗ ಅಲ್ಲಿಂದ ಈ ಕಡೆ ಬರ್ತೀನಿ. ನೋಡಿ ಟಾಪ್ ವ್ಯೂ ಈ ಥರ ಇದೆ. ತುಂಬ ಅಂದರೆ ತುಂಬಾ ಹೈಟಿಂದ ಬೀಳುತ್ತೆ ನೀರು. ಬಂದಿದ್ದಕ್ಕಂತೂ ಲಾಕ್ಸಿಲ್ಲ. ಅದ್ಭುತವಾದಂಥ ಫಾಲ್ಸ್ ಇದೆ. ಬನ್ನಿ ಕೆಳಗಡೆ ಹೋಗೋಣ, ತೋರಿಸ್ತೀನಿ. ನನಗೆ ನಂಬಕ್ಕಾಗ್ತಾಯಿಲ್ಲ, ಬೆಂಗಳೂರಿಂದ ಸುಮಾರು ಕೇವಲ 1.5 ಗಂಟೆ 2 ಗಂಟೆ ಜರ್ನಿನಲ್ಲಿ ಇಷ್ಟು ಒಳ್ಳೆ ಫಾಲ್ಸ್ ಇದೆ, ಇಷ್ಟು ಒಳ್ಳೆ ಟ್ರೆಕ್ಕಿಂಗ್ ಪ್ಲೇಸ್ ಇದೆ ಅಂದರೆ ನಂಬೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಖಂಡಿತವಾಗ್ಲೂ ಸ್ನೇಹಿತರೆ, ಗ್ರೂಪ್ ವೈಸ್ ಬಂದವ್ರು ಮಾತ್ರ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡ್ತೀರಾ ಇಲ್ಲಿ. ನೋಡಿ ಇಲ್ಲಿಂದ ನೋಡ್ತಾ ಇರ್ಬೋದು ನೀವು. ನೋಡಿ ಸ್ನೇಹಿತರೆ, ನೋಡಿ ಫಾಲ್ಸ್ ಹೆಂಗಿದೆ, ಎಷ್ಟು ಅದ್ಭುತವಾಗಿ ಹರಿತಾ ಇದೆ ನೋಡಿ. ನಾನು ನಿಮಗೆ ಕ್ಲಿಯರ್ ಪಿಕ್ಚರ್ ಕೆಳಗಡೆ ಸಿಗುತ್ತೆ. ಎಷ್ಟು ಮೇಲೆ ಸುಮಾರು ಏನಿಲ್ಲ ಅಂದರೆ ಒಂದು 100-150 ಅಡಿ ಮೇಲೆಯಿಂದ ನೀರು ಬೀಳ್ತಾ ಇದೆ. 100ರಿಂದ 150 ಅಡಿ ಮೇಲೆಯಿಂದ ನೀರು ಬೀಳ್ತಾ ಇದೆ. ಸುತ್ತ ನೋಡ್ತಾ ಇರ್ಬೋದು ನೀವು. ನೋಡಿ ಸುತ್ತ ಬರೀ ಬೆಟ್ಟಗಳೇ ಸಿಗುತ್ತೆ ನಿಮಗೆ. ಸುತ್ತಲೂ ಬರೀ ಬೆಟ್ಟಗಳೇ. ನಿಮಗೆ ಏನು ಕಣ್ಣು ಕಾಯಿಸಿದಷ್ಟು ಫುಲ್ಲು ಗ್ರೀನ್ರಿ ಬೆಟ್ಟ ಅದೇ ಇದೆ. ಅದ್ಭುತವಾದಂಥ ಫಾಲ್ಸ್ ಇದೆ ನೋಡಿ. ನಾನು ಈ ಫಾಲ್ಸಿಗೆ ಬರೋದಕ್ಕೋಸ್ಕರ ಸುಮಾರು ಒಂದು 2-2.5 ಕಿಲೋಮೀಟ್ರು ನಡ್ಕೊಂಡು ಬಂದರೂ ಕೂಡ ಆ ಆಯಾಸ ಎಲ್ಲ ಇಲ್ಲಿ ಬಂದಮೇಲೆ ನಥಿಂಗ್ ಅನ್ನಿಸ್ಬಿಡ್ತು. ಏನು ಫೀಲ್ ಆಗ್ತಾಯಿಲ್ಲ ನನಗಿವಾಗ. ನೋಡಿ ಆ ಫಾಲ್ಸೇ ನನಗೆ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ. ಸುಮಾರು 100ರಿಂದ 150 ಅಡಿ ಎತ್ತರದಿಂದ ಬೀಳ್ತಾ ಇರೋದ್ರಿಂದ ಆ ಫೀಲು ನೋಡೋದಕ್ಕೆ ಅಷ್ಟು ಮಜವಾಗಿದೆ ಅಂದರೆ ಇನ್ನು ಅಲ್ಲಿ ಕೆಳಗಡೆ ನಿಂತ್ಕೊಂಡು ಎಂಜಾಯ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನ ನೀವೇ ಊಹೆ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲೆಲ್ಲ ತುಂಬ ಜನ ಆಟ ಆಡ್ತಾ ಇದ್ದಾರೆ. ನಾನು ಅಂದ್ಕೊಂಡೆ ಯಾರೂ ಇರೋಲ್ಲ, ಫುಲ್ ಎಂಟಿ ಆಗಿರುತ್ತೆ ಅಂತ. ಇಲ್ಲ, ಆದರೆ ಇಲ್ಲಿ ತುಂಬಾ ಜನ ಇದ್ದಾರೆ. ಇದು ತುಂಬ ಒಳಗಡೆ ಬರಬೇಕು ನೀವು. ಕಾಡು ಒಳಗಡೆಯಿಂದ ತುಂಬ ಡೀಪ್ ಫಾರೆಸ್ಟ್ ಒಳಗಡೆ ಬಂದಂಗೆ ಅನಿಸುತ್ತೆ. ನೀವು ಒಳ್ಳೆ ಟ್ರೆಕ್ಕಿಂಗ್ ಬಂದಿರೋ ಫೀಲ್ ಆಗುತ್ತೆ. ಅದ್ಭುತವಾದಂತಹ ಟ್ರೆಕ್ಕಿಂಗ್ ಪ್ಲೇಸು. ಬೆಂಗಳೂರು ಔಟಿಂಗ್ 1 ಡೇ ನೀವೆಲ್ಲಾದರೂ ಪಿಕ್ನಿಕ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಕಂಪ್ಲೀಟ್ಲಿ ನಿಮಗೆ ಪ್ಯಾಕೇಜ್ ಇದು. ಕಂಪ್ಲೀಟ್ಲಿ ಪ್ಯಾಕೇಜು. ಆರಾಮಾಗಿ ಬಂದು ನೀವು ಫ್ಯಾಮಿಲಿ, ಫ್ರೆಂಡ್ಸು, ಕೊಲೀಗ್ಸು ಯಾರು ಬೇಕಂದರೂ ಬಂದು ಗ್ರೂಪ್ ವೈಸು ನೀವು ಇಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ತುಂಬ ಅದ್ಭುತವಾದಂಥ ಜಾಗ. ನೀವು ನೀರೊಳಗಡೆ ಒಂದು ಸಲ ಇಳಿಬಿಟ್ರೆ ಎದ್ದು ಹೊರಗಡೆ ಬರಬೇಕು ಅನ್ನೋ ಮನಸ್ಸೇ ಆಗೋಲ್ಲ. ಅಷ್ಟು ಚೆನ್ನಾಗಿದೆ. ಅಷ್ಟು ಎತ್ತಿಂದ ಮೇಲ್ಗಡೆಯಿಂದ ನೀರು ಬೀಳ್ತಾ ಇದೆ. ನಿಮಗೆ ಆ ಫೀಲ್ ಅಲ್ಲಿ ಎಂಜಾಯ್ ಮಾಡ್ತಾ ಇರೋರು ನೋಡಿದ್ರೇ ಗೊತ್ತಾಗ್ತಾ ಇದೆ ಎಷ್ಟು ಫೀಲ್ ಇರಬೇಡ ಅಂತ ಹೇಳ್ಬಿಟ್ಟು. ನೋಡೋಣ, ಅಲ್ಲಿ ಹೋಗ್ಬಿಟ್ಟು ಹತ್ರದಿಂದ ನಿಮಗೆ ಫಾಲ್ಸ್ ತೋರಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಹಾಗೆ ಸ್ನೇಹಿತರೆ, ಫಾಲ್ಸ್ ಎದುರುಗಡೆ ನಿಂತ್ಕೊಂಡ್ರೆ ನೋಡಿ, ಫಾಲ್ಸಿಂದ ಇದು ನಮಗೆ ಫಾಲ್ಸ್ ಫ್ರಂಟ್ ವ್ಯೂ. ಫಾಲ್ಸಿಂದ ಆಪೋಸಿಟ್ ವ್ಯೂ ನಿಮಗೆ. ಫಾಲ್ಸ್ ಎದುರುಗಡೆ ನೋಡಿದ್ರೆ ನಿಮಗೆ ಕಂಪ್ಲೀಟ್ಲಿ ಬೆಟ್ಟ, ಕಂಪ್ಲೀಟ್ಲಿ ಗ್ರೀನ್ರಿ, ಕಂಪ್ಲೀಟ್ಲಿ ಫಾರೆಸ್ಟ್. ನಿಮಗಿಲ್ಲಿ ಸುತ್ತಮುತ್ತ ಯಾವುದೇ ರೀತಿ ಬೆಂಗಳೂರಿನ ವಾತಾವರಣದಲ್ಲಿದ್ದೀವಿ ಅಂತ ಅನಿಸೋದೇ ಇಲ್ಲ. ನೀವು ಕಂಪ್ಲೀಟಾಗಿ ಬೆಂಗಳೂರಿಂದ ಹೊರಗಡೆ ವೆಕೇಷನಿಗೆ ಬಂದಿದ್ದೀರಾ ಅಂತಲೇ ಫೀಲ್ ಆಗ್ತಾರೆ. ಇಲ್ಲಿ ಅದ್ಭುತವಾದಂಥ ಜಾಗ. ಚಿಕ್ಕಬಳ್ಳಾಪುರದಿಂದ ಕೇವಲ 12ರಿಂದ 13 ಕಿಲೋಮೀಟ್ರ್ ದೂರದಲ್ಲಿ ಇಂಥ ಜಾಗ ಇದೆ ಅಂದರೆ ಕಣ್ಣು ಮುಚ್ಕೊಂಡು ಬಂದು ಹೋಗ್ಬೋದು ಬೆಂಗಳೂರಲ್ಲಿರೋರೆಲ್ಲರೂ. ನೋಡಿ ಎಷ್ಟು ಅದ್ಭುತವಾಗಿದೆ. ಫ್ರೆಂಡ್ಸ್, ಈ ದೂರದಲ್ಲಿ ನಿಂತು ಕುತ್ಕೊಂಡಿದ್ರು ನಮಗೆ ಅವತ್ತು ಒಂದು ಹುಡುಗ ಇದೆ ನೋಡಿ, ಎಷ್ಟು ಅದ್ಭುತವಾಗಿದೆ ನೋಡಿ. ನೀವು ಮಾತ್ರ ಅಂತ
ಮಾಡಿ, ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಬಂದು ದಯವಿಟ್ಟು ಎಲ್ಲರೂ ಎಂಜಾಯ್ ಮಾಡಿ. ಮಳೆಗಾಲದಲ್ಲಿ ಮಾತ್ರ ತುಂಬಾ ನೀರಿರುತ್ತೆ ಅಂತ ನೋಡಿ. ವಾಟ್ರ್ ಬಾಟ್ಲನ್ನ ನೀರು ಕುಡಿಯೋದಕ್ಕೆ ಮಾತ್ರ ಯೂಸ್ ಮಾಡಿ, ಅಂದರೆ ನೀರನ್ನ ಹಾಳು ಮಾಡೋದಕ್ಕೆ ಕೂಡ ಯೂಸ್ ಮಾಡ್ತಾ ಇದ್ದೀವಿ ನಾವೆಲ್ಲ ಸೇರಿಕೊಂಡು. ಈ ಥರ ಮಾಡಿನೇ ಎನ್ವೈರ್ಮೆಂಟ್ನ ಹಾಳು ಮಾಡೋದು. ಅದಕ್ಕೋಸ್ಕರನೇ ಎಲ್ಲ ಕಡೆಯೂ ಪ್ಲಾಸ್ಟಿಕ್ ನಿಷೇಧ. ವಾಟ್ರ್ ಬಾಟಲ್ಸ್ ಕೂಡ ತೊಗೊಂಡೋಗಿ ಬಿಡ್ತಾ ಇಲ್ಲ ಈಗ ಕೆಲವೊಂದು ಟೂರಿಸ್ಟ್ ಪ್ಲೇಸ್ಗಳಲ್ಲಿ. ಈಗ ಮಾಡ್ಕೊಂಡು ಕುತ್ಕೊಂಡಿರೋದಕ್ಕೆಲ್ಲ ಕಾರಣ ನಾವೇ. ನೋಡಿ ಫಾಲ್ಸ್ ಎಷ್ಟು ಅದ್ಭುತವಾಗಿದೆ.